ನಮಸ್ತೆ, ಬನ್ನಿ ನಾ ಇವತ್ತೊಂದು ಸುಲಭವಾಗಿರುವಂತ ಮೆಣಸಿನ ರಸಂ ಅಥವಾ ಮೆಣಸಿನ ಸಾರನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಯಾವುದೇ ಬೇಳೆಯನ್ನು ಬಳಸಲ್ಲ, ಇದನ್ನ ಹಾಗೆ ಮಾಡ್ಕೋಬಹುದು. ಇದಕ್ಕಾಗಿ ಮೊದಲನೇದಾಗಿ ನಾವೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ಸ್ವಲ್ಪ ಮೆಣಸಿನಕಾಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಬೀಜ ಹಾಗೂ ಒಂದು 5-6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಂಡಿದ್ದು ಸ್ವಲ್ಪ ಬಿಸಿ ಆಗೋರು ಹುರ್ಕೊಂಡು ಇದನ್ನ ತರತರಿಯಾಗಿ ಜಜ್ಕೊಳ್ಳಿ. ನೋಡಿ, ಈ ತರ ಇದು ತರತರಿಯಾಗಿರ್ಬೇಕು, ತುಂಬಾ ನುಣ್ಣಗೂ ಆಗಬಾರ್ದು. ಈಗ ರಸ ಮಾಡ್ಕೊಂಡು ಅದಕ್ಕಾಗಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, 1-2-3 ಒಣಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಇದನ್ನ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಹಾಗೂ ನಾವು ಮಾಡಿರೋ ಮಸಾಲೆಯನ್ನು ಹಾಕೊಂಡು ಇದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನ ಸರಿ ಬಾಡಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಇಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ನೆನೆ ಹಾಕಿದ್ದೆ, ಅದರದ್ದು ನೀರನ್ನು ಹಾಕಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಇದಕ್ಕೆ ನೀರನ್ನು ಹಾಕೊಳ್ಳಿ. ನೋಡಿ ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತೇಳಿ ಅಷ್ಟು ನೀರನ್ನು ಹಾಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದು ಸರಿಯಾಗಿ ಎಣ್ಣೆ ಬಿಡುವವರೆಗೂ ಕುದಿಸ್ಕೊಳ್ಳಿ. ನೋಡಿ, ತಯಾರಾಯಿತು ನಮ್ಮದು ಸಿಂಪಲ್ ಆಗಿರುವ ಮೆಣಸಿನ ರಸಮ್ಮು. ಇದನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.